ನಮಸ್ಕಾರ ಶಿವ. ನಾನಿವತ್ತು ರಿವ್ಯೂ ಮಾಡಕ್ ಬಂದಿರುವಂತಹ ಮೂವಿ ಬಂದು ಪುಷ್ಪ ದ ರೂಲ್. ಇದು ಅಲ್ಲು ಅರ್ಜುನ್ ಮತ್ತು ಸುಕುಮಾರ್ ಅವರ 5 years ಶ್ರಮ ಅಂತಾನೆ ಹೇಳ್ಬೋದು. ಈ ಮೂವಿ 800 crore ಪ್ಲಸ್ ಅಚೀವ್ ಮಾಡಿದೆ ಇನ್ನು ಜಸ್ಟ್ 4 days ಅಲ್ಲಿ. ರಿಟರ್ನ್ ಅಂಡ್ ಡೈರೆಕ್ಟೆಡ್ ಬೈ ಸುಕುಮಾರ್ ಅಂಡ್ ಸ್ಟಾರ್ ಕ್ಯಾಸ್ಟಿಂಗ್ ಬಂದು ಅಲ್ಲು ಅರ್ಜುನ್, ರಶ್ಮಿಕಾ ಮಂದಣ್ಣ, ಫಯದ್ ಫಾಜಿಲ್, ರಾವ್ ರಮೇಶ್, ಸುನಿಲ್, ಅಜಯ್ ತುಂಬಾ ಜನ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಮೂವಿ IMDb ರೇಟಿಂಗ್ ಬಂದು 6.8 ಇದೆ ಅಷ್ಟೇ. ಇನ್ನು ಈ ಮೂವಿ ಮಿಸ್ಟೇಕ್ಸ್ನ ನಾನು ಸ್ಟಾರ್ಟಿಂಗಲ್ಲೇ ಹೇಳ್ಬಿಡ್ತೀನಿ. ಮೂವಿ ಸ್ಟಾರ್ಟಿಂಗಲ್ಲೇ ಲಾಜಿಕ್ಗೆ ಗೂಟ ಹೊಡೆದಿದ್ದಾರೆ. ಹೆಂಗೆ ಅಂತ ಕೇಳಿದ್ರೆ, ಒಂದು ಕಂಟೈನರ್ ಅಲ್ಲಿ 42 days ನಮ್ ಹೀರೋ ಇರ್ತಾನಂತೆ, ಊಟ ನೀರು ಏನು ಇಲ್ದಂಗೆ. ಅದ್ರ ಜೊತೆಗೆ 30 days ಅಲ್ಲಿ ಜಪಾನೀಸ್ ಕಲ್ತಿದ್ದಾನೆ, ಒಂದು ಬುಕ್ ನ ಕೂಡ ಅಲ್ಲಿ ಎಸಿತಾನೆ. ಅದಾದ್ಮೇಲೆ ಎಲ್ಲರೂ ಮಿಷಿನ್, ಒಂದು ಫೈಟ್ ನಡೆಯುತ್ತೆ, ಅದಾದ್ಮೇಲೆ ಎಲ್ಲರೂ ಮಿಷಿನ್ ಗನ್ಗಳು AK-47 ತಗೊಂಡು ಶೂಟ್ ಮಾಡ್ತಾ ಇರ್ತಾರೆ, ಒಂದು ಬುಲೆಟ್ ಬೀಳಲ್ಲ. ಬಟ್ ಒಬ್ಬ ಮುದ್ಕ ಬಂದ್ಬಿಟ್ಟು ಒಂದು ಪಿಸ್ತೂಲ್ ಹಿಡ್ಕೊಂಡು ಕರೆಕ್ಟಾಗಿ ಗುರಿ ಹೊಡೆದಿದ ತಕ್ಷಣ ಆ ಬುಲೆಟು ಬೀಳುತ್ತೆ. ಇನ್ನು ಈ ಮೂವಿ ಸ್ಟೋರಿ ಲೈನ್ಗೆ ಬಂದ್ರೆ, ಹೀರೋಯಿನ್ ರಶ್ಮಿಕಾ ಮಂದಣ್ಣ, ನೀನು ಇಷ್ಟೊಂದು ಫೇಮಸ್ ಅಲ್ವಾ, ಇಷ್ಟೊಂದು ಹಣ ಮಾಡಿದ್ಯಲ್ವಾ, ಇಷ್ಟೊಂದು ರೂಲ್ ಮಾಡ್ತಾ ಇದೆಯಲ್ವಾ, CM ಜೊತೆ ಒಂದು ಫೋಟೋ ತಗೊಂಬ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆಗ ನಮ್ಮ ಹೀರೋ CM ಜೊತೆ ಹೋಗಿ ಫೋಟೋ ತಗೊಬೇಕಾದ್ರೆ CM ನನ್ನ ಜೊತೆ ಬೇಡ, ನೀನೊಬ್ಬ ಸ್ಮಗ್ಲರ್, ನಿನ್ ಜೊತೆ ನಾನು ತಗೊಂಡ್ರೆ ಇನ್ನು ಮೀಡಿಯಾಗೆ ನನ್ನ ಮುಖ ತೋರ್ಸಕ್ಕಾಗಲ್ಲ ಅನ್ನೋ ಒಂದು ಮಾತುಗಳು ಬಂದಾಗ CM ನೇ ಚೇಂಜ್ ಮಾಡೋದಕ್ಕೆ ನಮ್ಮ ಪುಷ್ಪರಾಜ್ ಹೊರಡ್ತಾನೆ. ಇನ್ನು ಈ ಪ್ರೋಸೆಸ್ನಲ್ಲಿ, CM ನ ಚೇಂಜ್ ಮಾಡೋ ಪ್ರೋಸೆಸ್ನಲ್ಲಿ ಯಾವ ತರದ ಕಷ್ಟಗಳು ನಮ್ಮ ಪುಷ್ಪರಾಜ್ಗೆ ಎದುರಾಗುತ್ತೆ ಅಂತ ಹೇಳ್ಬಿಟ್ಟು, ಇನ್ನು ಪುಷ್ಪ 1 ಅಲ್ಲಿ ನಾವು ಆಲ್ರೆಡಿ ನೋಡಿರೋ ತರ ಫಯದ್ ಫಾಜಿಲ್ನ ಎದುರಾಳಿಯಾಗಿ ಆಲ್ರೆಡಿ ತೋರಿಸ್ತಿದ್ದಾರೆ. ಇವು ಕೂಡ ಮುಂದೆ ಪುಷ್ಪರಾಜ್ಗೆ ಎದುರಾಳಿಯಾಗಿ ಸಾಕ್ತಾ ಹೋಗ್ತಾರೆ. ಬಟ್ ನನಗೆ ಫಯದ್ ಫಾಜಿಲ್ನ ತೋರಿಸಿರೋ ರೀತಿ ಒಂದ್ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಇನ್ನು ಮೂವಿ ಹೋಗ್ತಾ ಸ್ವಲ್ಪ ಬೋರ್ ಅನ್ಸಲ್ಲ, ಲೆಂತಿ ಆಗಿದೆ ಅಷ್ಟೇ. ಅದಾದ್ಮೇಲೆ ಲಾಸ್ಟ್ ಫೈಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನಮ್ಮ ಪುಷ್ಪರಾಜ್ ಅನ್ಕೊಂತಾರ ರಾವ್ ರಮೇಶ್ ಅವರು CM ಆಗ್ತಾರೆ. ನೆಕ್ಸ್ಟ್ ಒಂದು ದೇವಸ್ಥಾನಕ್ಕೆ ಹೋದಾಗ ಒಂದು ಪೂಜೆ ಮಾಡಿಸ್ಬೇಕಾದ್ರೆ ಅಲ್ಲಿ ಗೊತ್ತಾಗುತ್ತೆ ರಶ್ಮಿಕಾ ಮಂದಣ್ಣ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು. ಆಗ ಅಲ್ಲೊಂದು ಡ್ಯಾನ್ಸ್ ಇದೆ, ನೆಕ್ಸ್ಟ್ ಲೆವೆಲ್ ಇದೆ. ಲಾಸ್ಟ್ 40 minutes ಮಾತ್ರ ವರ್ತಬಲ್ ಮೂವಿ ಅನ್ನಿಸ್ತು ಗುರು ನನಗಂತೂ. ಎಷ್ಟು ಸರಳಾಗಿದೆ ಅಂದ್ರೆ, ಆ ಡ್ಯಾನ್ಸ್ ಆಗ್ಲಿ, ಆ ಫೈಟ್ಸ್ ಆಗ್ಲಿ, ಟೋಟಲ್ 2 ಫೈಟ್ಸ್ ನನಗೆ ಲಾಸ್ಟ್ ಅಲ್ಲಿ ಬಂದಂತ 2 ಫೈಟ್ಸ್ಗಳು ತುಂಬಾ ಇಷ್ಟ ಆದ್ವು. ಮೂವಿಯಲ್ಲಿ ಎಮೋಷನ್ ನ ಓನ್ಲಿ ಅಳೋದ್ರಿಂದ ಆಗ್ಲಿ ಬೇರೆದ್ರಿಂದ ತೋರಿಸಿಲ್ಲ, ಆ ಫೈಟ್ ಅಲ್ಲಿ ಕಂಪ್ಲೀಟ್ ಎಮೋಷನ್ ತೋರಿಸಿದ್ದಾರೆ. ನನಗಂತೂ ಅದು ಎಕ್ಸ್ಪ್ಲೈನ್ ಮಾಡೋಕ್ಕೂ ಆಗಲ್ಲ, ತುಂಬಾ ಸರಳಾಗಿದೆ. ಲಾಸ್ಟ್ ಫೈಟ್ ಮಾತ್ರ ಕಂಪ್ಲೀಟ್ ಮೂವಿ ಲಾಸ್ಟ್ ಫೈಟ್ ಇಂದ ವರ್ತಬಲ್ ಅನ್ನಿಸ್ತು. ಈ ಮೂವಿ ಇನ್ನ ಥಿಯೇಟರ್ ಅಲ್ಲಿ ಆಡ್ತಾ ಇದೆ, ಆಲ್ಮೋಸ್ಟ್ ಇನ್ನೊಂದು ಮಂತ್ ಅಲ್ಲಿ OTT ಯಲ್ಲೂ ರಿಲೀಸ್ ಆಗ್ಬೋದು ಈ ಮೂವಿ. For more updates about movies, stay connected with me. Subscribe for more. Thank you.